ಭ್ರೂಣ ಹತ್ಯೆಯ ವೇಳೆ ಮಹಿಳೆ ಸಾವು ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪಿತಸ್ಥ ಇಬ್ಬರು ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಲಾಗಿದೆ. ಡಾಕ್ಟರ್ ಇ.ವಿ. ಪಟ್ಟಣಶೆಟ್ಟಿ, ರಾಜ್ಕುಮಾರ್ ಯರಗಲ್ ಅಮಾನತ್ತಾಗಿರುವಂತಹ ವೈದ್ಯರು ಇಲಾಖಾವಾರು ವಿಚಾರಣೆ ಬಾಕಿ ಇರಿಸಿ ಅಮಾನತು ಮಾಡಿದ್ದಾರೆ. ಕಳೆದ ಮೇ 25ನೇ ತಾರೀಕು ಮಹಾರಾಷ್ಟ್ರದ ಮಹಿಳೆಗೆ ಗರ್ಭಪಾತ ಆಗಿತ್ತು. ಗರ್ಭಪಾತವಾಗಿ ಕೆಲವೇ ಹೊತ್ತಲ್ಲಿ ಆ ಮಹಿಳೆ ಮೃತಪಟ್ಟಿದ್ದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರು ವೈದ್ಯರನ್ನ ಸಸ್ಪೆಂಡ್ ಮಾಡಲಾಗಿದೆ. ಭ್ರೂಣ ಹತ್ಯೆಯ ವೇಳೆ ಮಹಿಳೆ ಸಾವನ್ನಪ್ಪಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪಿತಸ್ಥ ಇಬ್ಬರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಡಾಕ್ಟರ್ ಡಿ.ಬಿ. ಪಟ್ಟಣಶೆಟ್ಟಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಯರಗಲ್ ಅಮಾನತಾದಂತಹ ವೈದ್ಯರು ಇಲಾಖೆವಾರು ವಿಚಾರಣೆಯನ್ನ ಬಾಕಿ ಇರಿಸಿ ಇವರನ್ನ ಅಮಾನತು ಮಾಡಿದ್ದಾರೆ. ಕಳೆದ ಮೇ 25ನೇ ತಾರೀಕು ಮಹಾರಾಷ್ಟ್ರದ ಮಹಿಳೆಗೆ ಗರ್ಭಪಾತ ಆಗಿತ್ತು. ಗರ್ಭಪಾತ ಆದ ಕೆಲವೇ ಹೊತ್ತಲ್ಲಿ ಮಹಿಳೆ ಮೃತಪಟ್ಟಿದ್ರು. ಬಾಗಲಕೋಟೆಯ ಮಹಾಲಿಂಗಪುರ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ಕೂಡ ದಾಖಲಾಗಿದೆ. ನಾಡದೇವಿ ಚಾಮುಂಡೇಶ್ವರಿಯ ಜಾತ್ರೆ ದಸರಾ ಸಂಭ್ರಮ ಶುರುವಾಗಿದೆ. ಈ ಮಧ್ಯೆ ಮಹಿಷ ದಸರಾ ಅನುಮತಿ ಚರ್ಚೆಯೂ ಶುರುವಾಗಿದೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದರಿಂದ ಅಂತರ ಕಾಯ್ದುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ. ಮೈಸೂರಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಮಹಿಷ ದಸರಾ. ವಿವಾದದಿಂದ ದೂರ ಸರಿದ್ರ ಉಸ್ತುವಾರಿ ಸಚಿವ. ಅನುಮತಿ ತೀರ್ಮಾನ ಜಿಲ್ಲಾಡಳಿತದ ಹೆಗಲಿಗೆ. ರಾಜ್ಯದಲ್ಲಿ ಈ ಬಾರಿಯೂ ಮಹಿಷ ದಸರಾ ಜೋರಾಗಿ ಸದ್ದು ಮಾಡಿತ್ತು. ಕಳೆದ ಬಾರಿ ಮಹಿಷ ದಸರಾ ಸಮಿತಿ ಹಾಗೂ ದಲಿತ ಸಂಘಟನೆಗಳು ನಾವು ಆಚರಣೆ ಮಾಡ್ತೇವೆ ಅಂತ ಪಟ್ಟು ಹಿಡಿದ ಕಾರಣ ಕೊನೆ ಕ್ಷಣದಲ್ಲಿ ಅನುಮತಿ ನೀಡಲಾಗಿತ್ತು. ಇತ್ತ ಜಿಲ್ಲಾಡಳಿತದ ನಿರ್ಧಾರಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿ ಬಿಜೆಪಿ ಪಡೆ ವಿರೋಧಿಸಿತ್ತು. ಆದರೆ ಈ ಬಾರಿ ವಿವಾದದ ಗೋಜಿಗೆ ಹೋಗದ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಮಹಿಷ ದಸರಾ ಅನುಮತಿ ತೀರ್ಮಾನವನ್ನ ಜಿಲ್ಲಾಡಳಿತದ ಹೆಗಲಿಗೆ ಒಪ್ಪಿಸಿದ್ದಾರೆ. ಹೌದು, ನಿನ್ನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ದಸರಾ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮಾತನಾಡಿದ ಮಹದೇವಪ್ಪ, ಯಾರು ಯಾವ ಕಾರ್ಯಕ್ರಮ ಮಾಡ್ತಾರೋ ಬಿಡ್ತಾರೋ ಅದು ಅವರ ಹಕ್ಕು. ಮಾಡಲೇಬೇಕು, ಮಾಡಲೇಬಾರದು ಎಂಬ ಯಾವ ನಿರ್ಧಾರವೂ ನನ್ನದಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ಜಿಲ್ಲಾಡಳಿತ ಈ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತದೆ ಅಂತ ಹೇಳುವ ಮೂಲಕ ವಿವಾದದಿಂದ ದೂರ ಉಳಿಯಲು ಯತ್ನಿಸಿದ್ರು. ಏನು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಏನಲ್ಲ, ಅವ್ರಿಗಿಷ್ಟ ಇದೆ ಅಲ್ಲಿ ಮಾಡ್ಕೋತಾರೆ, ಇಲ್ಲಿ ಇಷ್ಟ ಇದೆ ಬಿಡ್ತೀವಿ. ನೀವು ಮಾಡಬೇಕು ಅನ್ನೋದಾಗಲಿ ನಾವು ಮಾಡಬಾರ್ದು, ನಮಗೆ ಸಂವಿಧಾನವಾಗಿ ಯಾರಿಗೂ ಅಧಿಕಾರ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಪವರ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಅವ್ರು ಅಲ್ಲಿ ಮಾಡ್ತೀವಿ ಅಂದರೆ ಪೀಸ್ಫುಲ್ ಆಗಿ ಅವ್ರು ಮಾಡ್ಕೊಳ್ಳೋದು. ದಸರಾ ಪೀಸ್ಫುಲ್ ಆಗಿ ನಡೀತದೆ. ದಸರಾ ಅಲ್ಲಿ ರಾಷ್ಟ್ರ ಜಿಲ್ಲಾಡಳಿತ ಅಲ್ಲಿ ಪರ್ಮಿಷನ್ ಕೊಟ್ಟರು, ಮಾಡಿಕೊಂಡ್ರು, ಪೀಸ್ಫುಲ್ ಆಗಿ ಹೋಯ್ತು. ಲೆಟ್ ಅಸ್ ನಾಟ್ ಪ್ರಿಸಿಪಿಟೇಟ್ ಎನಿಥಿಂಗ್. ಒಟ್ಟಾರೆ ಕಳೆದ ಬಾರಿಯಂತೆ ಈ ಬಾರಿಯೂ ಪ್ರಗತಿಪರರು ಮಹಿಷ ದಸರಾ ಮಾಡಲು ಹೊರಟಿದ್ದು, ಕಳೆದ ಬಾರಿಯಂತೆ ಜಿಲ್ಲಾಡಳಿತ ಅನುಮತಿ ನೀಡುತ್ತಾ ಇಲ್ವಾ ಎಂಬುದನ್ನ ಕಾದು ನೋಡಬೇಕಿದೆ. ನಡೆಸಿದ್ದಾರೆ. ಈ ಹಿನ್ನೆಲೆ ದೇಶದಾದ್ಯಂತ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದನೇ OPDಗಳು ಬಂದಿರುತ್ತೆ. ಆದರೆ ಎಮರ್ಜೆನ್ಸಿ ಯಥಾವತ್ತಾಗಿ ಇರುತ್ತೆ. ಬೆಳಿಗ್ಗೆ 6 ಗಂಟೆಯಿಂದನೇ ಈಗಾಗಲೇ ಮುಷ್ಕರ ಆರಂಭ ಆಗಿದೆ. ದೇಶದಾದ್ಯಂತ ಇವತ್ತು ಈ ವೈದ್ಯರ ಮುಷ್ಕರ ಇರುತ್ತೆ. OPDಗಳನ್ನು ಬಂದ್ ಮಾಡುವ ಮೂಲಕ ಮುಷ್ಕರವನ್ನು ನಡೆಸ್ತಾ ಇರೋದು. ಹೀಗಾಗಿ OPDಗೆ ಬರುವಂಥವರು ಸ್ವಲ್ಪ ಗಮನ ಹರಿಸಿ, ದೂರದ ಊರುಗಳಿಂದ ಬರ್ತಿರ್ತೀರಿ. ಇವತ್ತು OPDಗಳು ಬಂದಿರೋದ್ರಿಂದ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಇಂದು ಆಸ್ಪತ್ರೆಗೆ ಹೋಗೋ ಮುನ್ನ ಯೋಚಿಸೋದು ಒಳ್ಳೆಯದು. ಯಾಕಂದ್ರೆ ಇವತ್ತು ಖಾಸಗಿ ಹಾಗೂ ಸರ್ಕಾರಿ ಆರೋಗ್ಯ ಸೇವೆಯಲ್ಲಿ ವ್ಯತ್ಯಯ ಆಗ್ಲಿಕ್ಕಿದೆ. ಕೋಲ್ಕತಾ ವೈದ್ಯೆಯ ಹತ್ಯೆ ಖಂಡಿಸಿ ಇಂದು ವೈದ್ಯರು ದೇಶದಾದ್ಯಂತ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಈ ಹಿನ್ನೆಲೆ ರಾಜ್ಯದಲ್ಲೂ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ OPD ಬಂದ್ ಆಗ್ಲಿಕ್ಕಿದೆ. ತುರ್ತು ಚಿಕಿತ್ಸೆ ಮಾತ್ರ ಸಿಗ್ಲಿಕ್ಕಿದೆ. ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ OPD ಬಂದ್. 24 ಗಂಟೆವರೆಗೂ ತುರ್ತು ಸೇವೆಗಷ್ಟೇ ಅನುವು.
ಕೋಲ್ಕತ್ತಾದಲ್ಲಿ ವೈದ್ಯ ಅತ್ಯಾಚಾರ ಮತ್ತು ಹತ್ಯೆ ಖಂಡಿಸಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಐಎಂಎ ಕೊಟ್ಟಿರೋ ಕರೆಗೆ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಮತ್ತು ಹಲವು ವೈದ್ಯಕೀಯ ಸಂಘಗಳು ಬೆಂಬಲ ಕೊಟ್ಟಿದ್ದು 24 ಗಂಟೆವರೆಗೂ OPD ಬಂದ್ ಇರಲಿದೆ. ನೈಟ್ ಟೈಮ್ ಡ್ಯೂಟಿ ಮಾಡ್ತಾ ಇರೋ ಟೈಮಲ್ಲಿ ಈ ಥರ ಎಲ್ಲ ಆದರೆ ನಾವು ಏನು ರಾಮರಾಜ್ಯ ಸ್ಥಾಪಿಸ್ತೀವಿ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಿ ಈ ವಿಷಯನ ಸಾಕಷ್ಟು ಜನಕ್ಕೆ ಇದು ಸುದ್ದಿ ಹರಡಬೇಕು. ಮಾರಲ್ ಗ್ರೌಂಡ್ಸು, ವ್ಯಾಲ್ಯೂಸು ಎಲ್ಲರದ್ದು ಜಾಸ್ತಿ ಆಗಬೇಕು. ಈ ಥರದ ಇವೆಂಟ್ಸ್ ಆಗಬಾರ್ದು. ಇದಕ್ಕೆ ತಕ್ಕಂತೆ ಕಠಿಣವಾದ ಲಾನ ಎನ್ಫೋರ್ಸ್ ಮಾಡಬೇಕು. ಮತ್ತು ಆ ಹುಡುಗಿ ಜೀವಕ್ಕೆ ಒಂದು ಜಸ್ಟಿಸ್ ಕೊಡಬೇಕು. ನಾವು ಎಮರ್ಜೆನ್ಸಿ ಪೇಷಂಟ್ಗಳಿಗೆ ಮಾತ್ರ ಚಿಕಿತ್ಸೆ ಸಿಗಲಿದೆ. ಬೆಂಗಳೂರಿನಲ್ಲಿ ಇರುವ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲೂ ಪ್ರತಿಭಟನೆ ಕಾವು ಜೋರಾಗಿದೆ. ಸರ್ಕಾರಿ ವೈದ್ಯರು ಕಪ್ಪು ಪಟ್ಟಿ ಧರಿಸಿ ಎಮರ್ಜೆನ್ಸಿ ಸೇವೆ ನೀಡುತ್ತಿದ್ದಾರೆ. ದೇಶಾದ್ಯಂತ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಆದರೆ ಎಲ್ಲ ಎಮರ್ಜೆನ್ಸಿ ಸರ್ವಿಸಸ್ ಆಸ್ಪತ್ರೆ ಜನರಿಗೆ ಯಾವುದೋ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮಾಡ್ತೀವಿ ಅಂತ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ. ಅದರಿಂದ ಅವರು ಆ ರೀತಿಯಾಗಿ ಮಾಡಲಿ. ಆದರೆ ನಾನು ಈಗಾಗಲೇ ಮೊನ್ನೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆಲ್ಲ ಹೇಳಿದ್ದೀನಿ, ಅವರು ಸ್ಟ್ರೈಕ್ಗೆ ಹೋಗ್ಬೋದು, ನಾವು ಇದನ್ನು ಮಾಡಬಾರ್ದು ಅಂತ ಹೇಳೋದಿಲ್ಲ. ಯಾಕಂದರೆ ಉದ್ದೇಶ ಒಳ್ಳೆಯದೇ ಇದೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಮಾಡಲಿ ಅಂತ ನಾನು ಹೇಳ್ತೀನಿ. ಮಲ್ಟಿ ಸ್ಪೆಷಾಲಿಟಿ, ನರ್ಸಿಂಗ್ ಹೋಮ್ ಜೊತೆಗೆ ಕ್ಲಿನಿಕ್ ವೈದ್ಯರು ಕೂಡ ಮುಷ್ಕರಕ್ಕೆ ಬೆಂಬಲ ನೀಡಿದ್ದು, ಇಂದು ಯಾವ ಸೇವೆಗಳು ಇರುತ್ತವೆ, ಯಾವ ಸೇವೆ ಇರಲ್ಲ ಅಂತ ನೋಡೋದಾದ್ರೆ ಏನೆಲ್ಲ ಸೇವೆಗಳು ಇರುತ್ತೆ? ತುರ್ತು ಸೇವೆಗಳು, ಮೆಡಿಕಲ್ ಶಾಪ್ಗಳು, ಒಳರೋಗಿ ಸೇವೆ, ಹೆರಿಗೆ, ಎಮರ್ಜೆನ್ಸಿ ಸರ್ಜರಿ ಸೇವೆಗಳು ಇರುತ್ತವೆ. ಏನೆಲ್ಲ ಸೇವೆ ಇರೋದಿಲ್ಲ ಅಂತ ನೋಡೋದಾದ್ರೆ OPD, ಡಯಾಲಿಸಿಸ್, ಕ್ಲಿನಿಕ್ ಸೇವೆ, ಮಕ್ಕಳ OPD, ಡೆಂಟಲ್ ಸರ್ವಿಸ್ಗಳು ಇರುವುದಿಲ್ಲ. ಇನ್ನು ಪ್ರತಿಭಟನೆಗೆ ಯಾರೆಲ್ಲ ಬೆಂಬಲ ಸೂಚಿಸಿದ್ದಾರೆ ಅಂತ ನೋಡೋದಾದ್ರೆ ಮುಷ್ಕರಕ್ಕೆ ಯಾರೆಲ್ಲ ಬೆಂಬಲ? IMA ವ್ಯಾಪ್ತಿಯ 30,000 ವೈದ್ಯರು ಬೆಂಬಲ ನೀಡಿದ್ದಾರೆ. ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದಿಂದ ಬೆಂಬಲ, ಸರ್ಕಾರಿ ವೈದ್ಯಾಧಿಕಾರಿಗಳ ಅಸೋಸಿಯೇಷನ್, ಮಕ್ಕಳ ವೈದ್ಯರ ಅಸೋಸಿಯೇಷನ್, ಆರ್ಥೋಪಿಡಿಕ್ ಅಸೋಸಿಯೇಷನ್, ಮೆಡಿಕಲ್ ಕಾಲೇಜ್ ವೈದ್ಯರ ಅಸೋಸಿಯೇಷನ್, ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಪ್ರತಿಭಟನೆಗೆ ಬೆಂಬಲ ನೀಡಿವೆ. ಕೋಲ್ಕತ್ತಾ ವೈದ್ಯ ಹತ್ಯೆ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದು, ಸಾರ್ವಜನಿಕರು ಆಸ್ಪತ್ರೆ ಹತ್ರ ತೆರಳುವ ಮುನ್ನ ಎಚ್ಚರ ವಹಿಸಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. TB ಡ್ಯಾಂಗೆ ತಾತ್ಕಾಲಿಕ ಗೇಟ್ ಅಳವಡಿಕೆ ಸಕ್ಸಸ್ ಆಗಿದೆ. ಮೊದಲ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಯಶಸ್ವಿಯಾಗಿರೋದು. ಇವತ್ತು ಮತ್ತೆ ಗೇಟ್ ಅಳವಡಿಕೆ ಕಾರ್ಯ ಆರಂಭ ಆಗುತ್ತೆ. ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ಅಳವಡಿಕೆ